ಸತ್ತತ್ತರರರರಂ. ಸತ್ತ ಸಕ್ಕಾಡಿನ ವಿಶಾಲದಲ್ಲಿ ತಂಗಾಳಿಯ ದಿನ ಪ್ರಾರಂಭವಾಗುತ್ತದೆ. ಪಿಸುಗುಟ್ಟುವ ಗಾಳಿಗಳು ತಮಾಷೆಯ ಸವಾರಿಯನ್ನು ಪ್ರಾರಂಭಿಸುತ್ತದೆ. ಎಲೆಗಳು ಎಚ್ಚರಗೊಳ್ಳುತ್ತವೆ, ಕೆಳಕ್ಕೆ ನೃತ್ಯ ಮಾಡುತ್ತವೆ, ಏನೋ ಚಲಿಸುತ್ತದೆ. ಆದರೆ ಅದು ಹರಿಯುವುದನ್ನು ನಾವು ನೋಡಲಾಗುವುದಿಲ್ಲ. ಜಾನಿ ಕುತೂಹಲ ಮತ್ತು ಪ್ರಕಾಶಮಾನವಾಗಿ ನೋಡುತ್ತಾನೆ. ಬೆಳಗಿನ ಬೆಳಕಿನಲ್ಲಿ ಗ್ಲೈಡರ್ ಹಾರಿ ಹೋಗುತ್ತದೆ. ಗಾಳಿ ಎಂದರೇನು? ಅದು ಎಲ್ಲಿಗೆ ಹೋಗುತ್ತದೆ? ನಾವು ಹೋಗುವಾಗ ಅನ್ವೇಷಿಸೋಣ ಮತ್ತು ಕಲಿಯೋಣ. ಮೃದುವಾದ ಗಾಳಿ ಕಾಡಿನ ನೆಲವನ್ನು ಕಚ್ಚಗುಳಿ ಇಡುತ್ತದೆ. ಸಣ್ಣ ಎಲೆಗಳು ಜಾರುತ್ತವೆ, ನಂತರ ಸ್ವಲ್ಪ ಚಲಿಸುತ್ತವೆ. ಹುಲ್ಲು ನಿಧಾನವಾಗಿ ಎಡ ಮತ್ತು ಬಲಕ್ಕೆ ಬಾಗುತ್ತದೆ. ಗಾಳಿ ಚಲಿಸುತ್ತಿದೆ, ಮೃದು ಮತ್ತು ಹಗುರವಾಗಿದೆ. ಹೆಚ್ಚಿನ ಎಲೆಗಳು ಸೇರುತ್ತವೆ, ಸುತ್ತಲೂ ತಿರುಗುತ್ತವೆ. ಹುಲ್ಲಿನ ಮೂಲಕ ಅವು ನೆಲದ ಉದ್ದಕ್ಕೂ ಜಾರುತ್ತವೆ. ಅವು ಮೇಲಕ್ಕೆ ತುತ್ತವೆ, ನಂತರ ಮತ್ತೆ ನೆಲೆಗೊಳ್ಳುತ್ತವೆ. ಗಾಳಿಯೇ ಕಾರಣ, ಈಗ ನಾವು ಪ್ರಾರಂಭಿಸುತ್ತೇವೆ. ಗಾಳಿ ಉಷ್ ಎಂದು ಕೂಗುತ್ತದೆ, ನೋಡುವುದಿಲ್ಲ ಆದರೆ ಅನುಭವಿಸುವುದಿಲ್ಲ. ಎಲೆಗಳನ್ನು ತಿರುಗುವ ಚಕ್ರದಂತೆ ಚಲಿಸುತ್ತದೆ, ತಳ್ಳುತ್ತದೆ ಮತ್ತು ಎಳೆಯುತ್ತದೆ. ಅದು ದಾರಿ ತೋರಿಸುತ್ತದೆ. ಗಾಳಿ ಬೀಸುವ ಆಟದಲ್ಲಿ ಕಾರಣ ಮತ್ತು ಪರಿಣಾಮ. ಉಷ್ ಉಷ್ ಅದು ಜಾರುವುದನ್ನು